ಹಾಯ್ ಹಲೋ ನಮಸ್ಕಾರ. UK ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ನೋಡ್ರಿ, ಇದು NLM ಸ್ಕೀಮ್ನೊಳಗೆ ಆಲ್ರೆಡಿ ನಾನು ಒಂದು 2-3 ವಿಡಿಯೋ ಹಾಕೀನಿ. NLM ಸ್ಕೀಮ್ನೊಳಗೆ ನಾವು ಶೆಡ್ ಮಾಡ್ಸಕತ್ತೀವಿ ಅಂದ್ವಲ್ಲ, ಈಗ ಅದು ಕೆಲಸ ಇಲ್ಲಿ ಬಂದೈತಿ. ಕೆಳಗಡೆ ಏನು ಅವ್ರದ್ದು ಹಿಕ್ಕಿ ಮತ್ತು ಗಂಜಲು ಹೋಗುತ್ತಲ್ಲ, ಅದಕ್ಕೆ ಇವನ್ನೆಲ್ಲ ತೆಗೆದು ಹಾಕಕತ್ತಾರ ಕೆಳಗೆ. ಹಿಂಗೆ ನೋಡ್ರಿ, ಅವನು ಸ್ಲಾಪಿನ ಮ್ಯಾಗ ಹಾಕಕತ್ತಾರ. ತೋರಿಸ್ತೀನಿ ನಿಮಗೆ, ಮುಂದೆ ಗೊತ್ತಾಗತ್ತೆ. ಹಿಂಗೆ ಸ್ಲಾಪಿನ ಮ್ಯಾಗ ಹಾಕತ್ತಾರಲ್ಲ, ಮೇಲೆ ಕುರಿ ನಿಂದಿರ್ತಾವಲ್ಲ, ಇದು ಸ್ಲಾಬ್ನಾಗಿಂದ ಏನೇ ಬಂದ್ರೂ ಕೆಳಗೆ ಬಿದ್ದು ಹೊರಗಡೆ ಹೋಗ್ಬಿಡುತ್ತೆ. ಆ ಥರ ಮಾಡ್ಸಕತ್ತೀವಿ. ಇದು ಕೆಳಗೇನ ಕೆಳಗೆ ಬಿದ್ದಿರ್ಬಾರ್ದು, ಅದು ಏನು ಸೀದಾ ಹೊರಗಡೆ ಹೋಗಿಬಿಟ್ಟಿರ್ಬೇಕು. ಆ ಥರ ಮಾಡ್ಸಕತ್ತೀನಿ. ಇದು ನೋಡ್ರಿ, ಈಗ ರೀಸೆಂಟ್ ಇದನ್ನು ವಿಡಿಯೋ ಮಾಡ್ಕೊಂಬಂದೆ. ಈಗ ಇಲ್ಲಿ ಮ್ಯಾಗ ಕುಂತು ಎಲ್ಲ ಅವ್ರು ವೆಲ್ಡಿಂಗ್ ಮಾಡ್ಕೊಂಡು ಮುಂದಿನ ಕೆಲಸನ ಅವ್ರು ಮಾಡಕತ್ತಾರ. ಭಾಳ ಸ್ಪೀಡಾಗಿ ಮಾಡ್ತಾರೆ ಕೆಲಸನ. ಎಲ್ಲ ಔಟ್ ಆಫ್ ಸ್ಟೇಟಿನವ್ರು ಅದಾರ, UP ಬಿಹಾರದವ್ರು ಇವರು. ಮತ್ತು ಎಲ್ಲ ಫಿನಿಶಿಂಗ್ ಕರೆಕ್ಟ್ ಬಂದೈತಿ ನೋಡ್ರಿ. ಫಸ್ಟ್ ಕ್ಲಾಸ್ ಫಿನಿಶಿಂಗ್ ಎಲ್ಲ. ಒಬ್ಬರು ಅದ್ರ ಮ್ಯಾಗ ಹತ್ಕೊಂಡು ನಾವು ಏನರ ನಾಳೆ ಅದನ್ನು ಸ್ವಚ್ಛ ಮಾಡ್ಕೋಬೇಕಾಗಿತ್ತಂದ್ರೂ ಯಾವಾಗರೊಮ್ಮೆ ನಾವು ಆರಾಮ್ ಕಸ ಹೊಡ್ಕೊಂಡು ಅದನ್ನು ಸ್ವಚ್ಛ ಇಟ್ಕೋಬೋದು. ಅಂದ್ರೇನ, ಇವು ತಗಡು ಈ ಹುಚ್ಚಿ ಗಂಜಲ ಜಾಸ್ತಿ ಹುಚ್ಚಾಯ್ತು, ಈ ಹಿಕ್ಕಿ ಆಯ್ತು, ಜಾಸ್ತಿ ದಿನ ಅಲ್ಲಿ ಸ್ಟಾಕ್ ಇತ್ತಂದ್ರೆ ಅಲ್ಲೇ ಜಂಗ್ ತಿಂದು ಬಿಡುತ್ತಲ್ಲ ಇದು ತಗಡು ಶೀಟ್. ಅದ್ರ ಸಂಬಂಧ ನಾವು ಅದನ್ನು ಸ್ವಚ್ಛ ಮಾಡ್ಕೊತ ಇದ್ರೆ ಅದೇನಿರುತ್ತೆ, ನಮಗೆ ಭಾಳ ದಿನ ಬಾಳಿಕೆ ಬರುತ್ತೆ. ನಮಗೆ ಹಂಗೇನಾರ ನೀಗಿದ್ರೆ ಸಾಧ್ಯ ಆದ್ರೆ ನಾವು ಪೇಂಟ್ ಗಿಂಟನ್ನು ಮಾಡಿಸ್ಕೊಂಡ್ರೆ ಏನು ತಪ್ಪಲ್ಲ. ಈಗಂತೂ ಸ್ಟಾರ್ಟಿಂಗ್ ನಡೀತೈತಿ. ಆಮೇಲೆ ನಾವು ಪೇಂಟ್ ಹಚ್ಕೊತಿದ್ರೆ ನಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇಲ್ಲಿ ನೋಡ್ರಿ, ದೊಡ್ಡ ಕರೆಂಟಿನ ವ್ಯವಸ್ಥೆನೇ ಇಲ್ಲ. ಇಲ್ಲಿ ಕರೆಂಟಿನ ವ್ಯವಸ್ಥೆನೇ ಇಲ್ಲ. ನಾವು ಏನು ಮಾಡಕತ್ತೀವಿ, ಇದು ಜನ್ರೇಟ್ರ್ ಇಲ್ಲಿ ನೋಡ್ರಿ, ಜನ್ರೇಟ್ರ್. ಈ ಜನ್ರೇಟ್ರ್ ಹಚ್ಚೇ ಕೆಲಸ ಮಾಡಕತ್ತೀವಿ. ನಮ್ದು ಇಲ್ಲಿನ್ನೂ ಲೈಟಿಂದ ಏನೋ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಮತ್ತು ಇದು ನಮ್ಮ ಕರಿ ಮಣ್ಣಿಂದ ಹೊಲ ಆಗಿದ್ದರಿಂದ ಈಗ ಕರಿ ಮಣ್ಣಿನ ಮ್ಯಾಗ ನಾವು ಏನು ಇದನ್ನು ಮಾಡೋಕ್ಕೆ ಬರಲ್ಲ. ಅದಕ್ಕೆ ಒಂದು ಸ್ವಲ್ಪ ಕೆಂಪು ಮಣ್ಣನ್ನು ತರಿಸೀನಿ. ಕೆಂಪು ಮಣ್ಣು 3,000 ರೂಪಾಯಿ ಇದ್ರಾಗ ಅಂದ್ರೆ ಕೆಂಪು ಮಣ್ಣು ತರಿಸಿ ಹಾಕೀನಿ. ಇದು ನೋಡ್ರಿ, ಇದು ಪೂರಾ ಇಷ್ಟು 210 ಕುರಿದ್ರಿ. ಇದು 40 ಲಕ್ಷ ರೂಪಾಯಿದ್ದು, 20 ಲಕ್ಷ ರೂಪಾಯಿ ಸಬ್ಸಿಡಿ, 20 ಲಕ್ಷ ರೂಪಾಯಿ ಲೋನ್. ಈಗ ನೋಡ್ರಿ, ಇಷ್ಟು ದೊಡ್ಡ ಶೆಡ್ ಆಗುತ್ತೆ. ಫಸ್ಟ್ ಕ್ಲಾಸ್ ಆರಾಮಾಗಿ ಇವೆಲ್ಲ ಕಂಬ ನೋಡ್ರಿ, ಫಸ್ಟ್ ಕ್ಲಾಸ್ ಇವನ್ ಅದಾವೆ. 4x4 ಕಂಬನ ಅದಾವೆ. ಏನು ಜಪ್ ಅನ್ನಂಗಿಲ್ಲ. ಅದನ್ನು ಮಾಡುವಂಥ ಕೆಪಾಸಿಟಿ ಇರಬೇಕು. ಯಾವುದೇ ಮನುಷ್ಯ ಇದನ್ನು ಮಾಡ್ತಾನಂದ್ರು ಇದರ ತಂದು ನಾ ಮಾಡ್ತೀನಿ ಅನ್ನೋ ಗ್ಯಾರಂಟಿ ಇದ್ರೆ ಮಾತ್ರ ಇದನ್ನು ಮಾಡಬೇಕು. 1 ವರ್ಷ 2 ವರ್ಷ ಕಷ್ಟ ಮಾತ್ರ ಆಗುತ್ತೆ, ಆಗೋದಿಲ್ಲ ಅಂತೇನಿಲ್ಲ. ಆಲ್ರೆಡಿ ನಾವು ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡೀವಿ. ನೋಡೋಣ, ನಮ್ಮ ಕೈಲಿ ಆದಷ್ಟು ನಾವು ಸಾಧ್ಯ ಮಾಡ್ತೀವಿ. ನಾವು ಬಿಡೋಂಗಿಲ್ಲ, ಬಿಡಬಾರ್ದು ಅನ್ನೋದಕ್ಕನ ಈಗ ಇದನ್ನೆಲ್ಲ ಕರೆಕ್ಟಾಗೇ ಮಾಡ್ಸಕತ್ತೀವಿ. ಯಾವುದೇ ರೀತಿ ತಂಟೆ ತಕರಾರು ಬರಲಾರ್ದಂಗನ ಮಾಡಕತ್ತೀವಲ್ಲ ನೋಡಿ. ಈ ಥರ ಇದು ಹೊಲದೊಳಗನ ನಾವು ಮಾಡ್ಸಕತ್ತೀವಿ. ಗದಗಿನೊಳಗೆ ಹೊಲ ಹಿಡಿದಿದ್ವಿ 2 ಎಕರೆ. ಹೊಲದೊಳಗನ ಮಾಡಕತ್ತೀವಿ ನಾವು. ನೋಡ್ರಿ ಎಷ್ಟು ದೊಡ್ಡದೈತಿ ನೋಡಿ. ಅಲ್ಲಿಂದ 110 ಫುಟ್ ಐತೆ ನೋಡ್ರಿ. ಇದು 110 ಫುಟ್ ಉದ್ದ, 25 ಫುಟ್ ಅಗಲ. ಫಸ್ಟ್ ಕ್ಲಾಸ್. ಒಂದು 300 ಕುರಿ ಆರಾಮಾಗಿ ನಿಂದಿರ್ತಾವ್ರಿ. ಮತ್ತು ಕೆಳಗಡೆ ನೀವು ದನ ಇಡ್ಬೋದು, ಅಥವಾ ಕೋಳಿ ಇಡ್ಬೋದು, ಜವಾರಿ ಕೋಳಿ ಇಡ್ಬೋದು, ದನ ಇಡ್ಬೋದು. ಏನಿದ್ರೂ ಇಲ್ಲೇ ಆರಾಮಾಗಿ ಇದಾಗತ್ತೆ. ನಿಮಗೆ ದನದಿಂದನೂ ಒಂದಿಟ್ಟು ಸ್ವಲ್ಪ ಫಾಯ್ದೆ ಬರ್ತಿರ್ತೈತಿ. ನೀವು ಕುರಿಗಂತೂ ಐತೆ ಶೆಡ್ ನೋಡಿರಿ. ಇಷ್ಟೆಲ್ಲ ಇದನ್ನು ಮಾಡ್ಯಾರ. ಎಲ್ಲ ಏನು ಫಿನಿಶಿಂಗ್ ಐತಲ್ರಿ, ಕೆಲಸ ಮಾತ್ರ ಫಸ್ಟ್ ಕ್ಲಾಸ್ ಮಾಡ್ಯಾರ. ನಾನು ಇವತ್ತು ಕಣ್ಣಾರೆ ನೋಡಿನಲ್ಲ, ಫಿನಿಶಿಂಗ್ ಮಾತ್ರ ಕರೆಕ್ಟ್ ಮಾಡೈತಿ. ಯಾವುದೇ ರೀತಿ ಅದರೊಳಗೆ ಎಣ್ಣೆ ಮಾತಿಲ್ಲ. ಇವು ನೋಡ್ರಿ, ಈಗ ನಮ್ಮ ಕಡೆಯಲ್ಲಿ ಅವರು 4 ದಿನ ಮಾಡೋ ಕೆಲಸನ ಇವ್ರು 1 ದಿನಕ್ಕೆ ಮಾಡ್ತಾರೆ ರೀ. ಅಷ್ಟು ಫಾಸ್ಟ್ ಅದಾರ ನೋಡಿರಿ. ಇವೆಲ್ಲ ಇನ್ನೂ ಐಟಮ್ ಅವು. ಇಷ್ಟು ಐಟಮ್ ನಮಗೆ ಬೇಕಾಗತ್ತೆ. ಇವನ್ನೆಲ್ಲ ನಾವು ಇದನ್ನು ಮಾಡಿಟ್ಟಿವಲ್ಲ, ಇಷ್ಟು ಐಟಮ್ ಬೇಕಾಗತ್ತೆ. ಇದು ನೋಡ್ರಿ, ಮ್ಯಾಗಲ್ದ ಇದನ್ನು ಇಲ್ಲೇ ಎಲ್ಲ ಏನು ಗಂಜಲು ಬೀಳೋದು ಎಲ್ಲ ಬೀಳೋದು ಇಲ್ಲಿ ಬೀಳುತ್ತೆ. ನಾವು ಅದನ್ನು ಕಸ ಹೊಡ್ಕೋಬೋದು. ಇಲ್ಲ ತಾನೇ ಬಿದ್ರಂತೂ ಬೇರೆ ಬಿಟ್ರೆ, ತಾನೇ ಬೀಳಿಲ್ಲ ಅಂದ್ರೆ ನಾವು ಕಸ ಹೊಡ್ಕೊಂಬಿಟ್ರೆ ಮುಗಿದೋತು. ನಾವು 15 ದಿನಕ್ಕೊಮ್ಮೆ ಕಸ ಹೊಡೆದ್ರೂ ಕೂಡ ಆರಾಮಾಗಿ ಸ್ವಚ್ಛ ಮಾಡ್ಕೋಬೋದು ರೀ. ಒಂದು ಕಸ ಬರಿ ತೊಗೊಂಡು ಕಸ ಹೊಡೆದ್ಬಿಟ್ರು ಎಲ್ಲ ಸ್ವಚ್ಛ ಆಗಿ ಹೋಗುತ್ತೆ. ಮತ್ತು ನೀರು ಉಗ್ಬಿಟ್ರೆ ಮುಗಿದೋತು ನೋಡಿರಿ. ಬೇಸನ್ನು ನಾವೆಲ್ಲ ಬೆಡ್ ಗಿಡ್ ಹಾಕಿ ಎಲ್ಲ ಕರೆಕ್ಟಾಗಿ ಮಾಡಕತ್ಬಿಟ್ಟಿವಿ. ಇಷ್ಟೈತೆ ನೋಡಪ್ಪ. ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತೀನಿ.
ಜೈ ಹಿಂದ್, ಜೈ ಕರ್ನಾಟಕ. ಯಾರಿಗಾರ ಏನ್ರಿ ಇದು ಇತ್ತಂದ್ರೆ ಮಾತಾಡ್ರಿ.